ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. 12ನೇ ವಾರಾಂತ್ಯವನ್ನ ತಲುಪಿದೆ ಬಿಗ್ ಬಾಸ್. ಈ ವಾರದಲ್ಲಿ ಆರಂಭದಲ್ಲೇ ಟಾಸ್ಕ್ಗಳನ್ನು ಬಿಗ್ ಬಾಸ್ ಕೊಟ್ಟಿದ್ರು. ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಕಾವ್ಯ ಅವರು ಅಂತಿಮವಾಗಿ ಆಯ್ಕೆ ಆಗ್ತಾರೆ. ಉತ್ತಮ ಅವರು ಕಾವ್ಯ ಅವರು ಪಡ್ಕೊಂಡ್ರೆ ಅದ್ರ ಜೊತೆಗೆ ಕಳಪೆಯಾಗಿ ಚೈತ್ರಾ ಕುಂದಾಪುರ ಅವರು ಜೈಲು ಸೇರ್ತಾರೆ. ನೀವೆಲ್ಲರೂ ಗಮನಿಸಿರೋ ಹಾಗೆ ಈ ವಾರದಲ್ಲಿ ಬಿಗ್ ಬಾಸ್ ಸಾಕಷ್ಟು ಟಾಸ್ಕ್ಗಳನ್ನು ಕೊಟ್ಟರು. ಸ್ಪರ್ಧಿಗಳು ಕೂಡ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಟಾಸ್ಕ್ನಲ್ಲೂ ಪಾಲ್ಗೊಳ್ತಾರೆ. ಇನ್ನೊಂದು ಕಡೆ ಸೀಕ್ರೆಟ್ ರೂಮ್ನಲ್ಲಿ ಇದ್ದಂತಹ ಧ್ರುವಂತ್ ಹಾಗೆ ರಕ್ಷಿತಾ ಅವರ ಎಲ್ಲ ಅವತಾರವನ್ನು ನೀವು ನೋಡಿದ್ದಾಗಿದೆ. ಬಿಗ್ ಬಾಸ್ ಟಾಸ್ಕನ್ನು ಕೊಟ್ಟಿದ್ದು ಬಿಗ್ ಬಾಸ್ ಆದರೆ ಮತ್ತೊಂದು ಕಡೆ ಗೇಮ್ ಪ್ಲ್ಯಾನನ್ನು ಮಾಡಿದ್ದು ಧ್ರುವಂತ್ ಹಾಗೆ ರಕ್ಷಿತಾ ಅಂತ ಹೇಳ್ಬೋದು. ಇಡೀ ಮನೆಯನ್ನು ಒಂದು ರೀತಿ ಸೈಲೆಂಟಾಗಿ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರನ್ನು ಆಟ ಆಡಿಸಿದ್ದಾರೆ. ಈ ನಡುವೆ ಒಂದಷ್ಟು ಸ್ಪರ್ಧಿಗಳು ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇದೀಗ ವಾರಾಂತ್ಯದಲ್ಲಿ ಕಿಚ್ಚನ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ. ಹಾಗಾದರೆ ಯಾವೆಲ್ಲ ಸ್ಪರ್ಧಿಗಳು ಈ ವಾರದಲ್ಲಿ ಹೈಲೈಟ್ ಆದರು, ಯಾವೆಲ್ಲ ವಿಚಾರಗಳು ವೀಕೆಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ, ಯಾವ ಸ್ಪರ್ಧಿಗೆ ಕಿವಿ ಹಿಂಡಬೇಕು ಅಂತ ವೀಕ್ಷಕರು ಬೇಡಿಕೆಯನ್ನು ಇಡ್ತಿದ್ದಾರೆ, ಅದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಸ್ ವೀಕ್ಷಕರೇ, ನೀವೆಲ್ಲರೂ ಗಮನಿಸಿದ್ದೀರಿ, ಭರ್ಜರಿಯಾಗಿ ಬಿಗ್ ಬಾಸ್ ಮುನ್ನುಗ್ತಾ ಇದೆ. ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇದೆ. ಜನವರಿ 2ನೇ ವಾರ ಅಥವಾ 3ನೇ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ಈಗಾಗಲೇ ಫಿಕ್ಸ್ ಆಗಿರುವಂಥದ್ದು. ಹಾಗಾದರೆ ಈ ವಾರಾಂತ್ಯದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು, ಯಾವೆಲ್ಲ ವಿಚಾರಗಳು ಹೈಲೈಟ್ ಆಗ್ತಿದೆ ಅನ್ನೋದನ್ನು ಮೊದಲನೇದಾಗಿ ನೋಡೋದಾದರೆ, ಯಾರಿಗೆ ಕ್ಲಾಸ್ ಆಗ್ತಿದೆ ಅನ್ನೋದು ಬಹಳ ಮುಖ್ಯವಾಗಿ ಆಗ್ತಾ ಇರೋದು. ಮೊದಲನೇ ಸ್ಪರ್ಧಿ ಕಿಚ್ಚನ ಕೆಂಗಣಿಗೆ ಗುರಿಯಾಗೋದು ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ವೀಕ್ಷಕರಿಂದಲೂ ಕೂಡ ಚಿಮಾರಿಯನ್ನು ಹಾಕಿಸ್ಕೊಂಡಿರೋದು ಈ ವಾರದ ಪರ್ಫಾರ್ಮೆನ್ಸ್ಗೆ ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ ಅವರೇನು ಮಾಡಿದ್ರು. ಹಾಗಾದರೆ ಮುಖ್ಯವಾಗಿ ಬಿಗ್ ಬಾಸ್ನಲ್ಲಿ ಈ ಹಿಂದೆನೂ ಕೂಡ ಕಿಚ್ಚ ಸುದೀಪ್ ಅವರು ಒಂದು ವಾರ್ನನ್ನು ಮಾಡಿರ್ತಾರೆ. ವರ್ಡ್ಸ್ ಮೇಲೆ ನಿಗಾ ಇರಲಿ ಅಂತ ಅಶ್ವಿನಿ ಗೌಡ ಅವರಿಗೂ ಕೂಡ ತಾಕೀತನ್ನು ಮಾಡಿದರು. ಆದರೆ ಈ ವಾರದಲ್ಲಿ ಅವರ ಮಾತಿನ ಮೇಲೆ ನಿಗಾ ಇರಲಿಲ್ಲ. ಈ ಹಿಂದೆ ರಜತ್ ಜೊತೆಗೆ ಜಗಳ ಆಡಿದ್ರು. ಇದೀಗ ಮತ್ತೊಮ್ಮೆ ಕಾವ್ಯ ಅವರ ಜೊತೆಗೆ ಜಗಳ ಆಡುವ ಮೂಲಕವಾಗಿ ಈ ವಾರದಲ್ಲೂ ಅವರು ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ. ಬೇಡದೇ ಇರುವಂತಹ ವಿಚಾರಗಳನ್ನು ತರೋದರಲ್ಲಿ ಅಶ್ವಿನಿ ಗೌಡ ಅವರು ಎಕ್ಸ್ಪರ್ಟ್. ಇದೀಗ ಮನೆಯವರ ವಿಚಾರಕ್ಕೆ ಹೋಗಿದ್ದಾರೆ. ಸ್ಪರ್ಧಿಗಳ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು, ಆದರೆ ಫ್ಯಾಮಿಲಿ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಅಪ್ಪ ಅಮ್ಮ ಅಂತೆಲ್ಲ ವಿಚಾರಗಳನ್ನು ಎತ್ಕೊಂಡು ಅದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸರಿ ಕಾಣಲಿಲ್ಲ. ಇದು ಖಂಡಿತವಾಗ್ಲೂ ಈ ವಾರದ ಒಂದು ಅವರ ಕಳಪೆ ಪ್ರದರ್ಶನಕ್ಕೆ, ಕಳಪೆ ವರ್ತನೆಗೆ ಕ್ಲಾಸ್ ಆಗೋದಂತೂ ಖಂಡಿತ ಅಂತ ಹೇಳ್ಬೋದು. ವೀಕ್ಷಕರು ಕೂಡ ಅವರನ್ನು ಪ್ರಶ್ನೆ ಮಾಡಿ ಅಂತ ಕಿಚ್ಚ ಸುದೀಪ್ ಅವರಿಗೆ ಬೇಡಿಕೆಯನ್ನು ಇಡ್ತಿದ್ದಾರೆ. ಮತ್ತೊಬ್ಬ ಸ್ಪರ್ಧಿ ಕಿಚ್ಚನ ಕೆಂಗಣಿಗೆ ಗುರಿಯಾಗ್ತಿರೋದು ಅಂತ ಹೇಳಿದ್ರೆ ಚೈತ್ರಾ ಕುಂದಾಪುರ ಅವರ ಇಡೀ ವಾರದ ವರ್ತನೆಯನ್ನು ನೀವು ಗಮನಿಸಿರಬಹುದು. ಟಾಸ್ಕ್ನ ಆರಂಭದಲ್ಲೇ ಅವರು ಪರಚೋದಾಗಿರ್ಬೋದು, ಉಗುಳೋದಾಗಿರ್ಬೋದು, ಈ ರೀತಿಯಾದಂತಹ ಕೆಟ್ಟ ವರ್ತನೆಯನ್ನು ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳೇ ಗುರುತಿಸಿದ್ದಾರೆ. ಅದರಲ್ಲೂ ಉಸ್ತುವಾರಿಯಾದಂತಹ ರಾಶಿಕಾ ಅವರು ಪಾಯಿಂಟ್ ಮಾಡಿ ಹೇಳಿದ್ರು ಕೂಡ ಅದು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ತಮ್ಮ ವರ್ತನೆಯನ್ನು ಮುಂದುವರಿಸ್ತಾರೆ. ಅಂತ್ಯದಲ್ಲಿ ದೇವ್ರ ಮುಂದೆ ಹೋಗಿ ಕುಳಿತುಕೊಳ್ತಾರೆ. ಇದೆಲ್ಲವೂ ವೀಕೆಂಡ್ ಪಂಚಾಯಿತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಟ್ರಿಕ್ಸಾ ಅಂತೇಳಿ ಗಿಲ್ಲಿಯವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಒಟ್ಟಾರೆಯಾಗಿ ಚೈತ್ರಾ ಕುಂದಾಪುರ ಅವರ ಇಡೀ ವರ್ತನೆ ತೀರಾ ಕಳಪೆಯಾಗಿತ್ತು. ಅದರಲ್ಲೂ ಯಾವ ಸ್ಪರ್ಧಿಯ ಜೊತೆಗೂ ಅವರ ಒಂದು ಹೊಂದಾಣಿಕೆ ಕಾಣಿಸ್ಲಿಲ್ಲ. ಅದು ಮಾತ್ರ ಅಲ್ಲ, ಇನ್ನು ರಜತ್ ಜೊತೆಗೆ ಜಗಳ ಆಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಮತ್ತೆ ಫ್ಯಾಮಿಲಿ ಮ್ಯಾಟರ್ಗೆ ಹೋಗ್ತಾರೆ ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಹೀಗಾಗಿ ಚೈತ್ರಾ ಕುಂದಾಪುರ ಹಾಗೆ ಅಶ್ವಿನಿ ಅವರ ಒಂದು ಈ ಕಳಪೆ ವರ್ತನೆಗೆ ಖಂಡಿತವಾಗ್ಲೂ ಕ್ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಮಾತ್ರ ಅಲ್ಲ, ಒಂದಷ್ಟು ಹೈಲೈಟ್ ಆದಂತಹ ವಿಚಾರಗಳಿವೆ ವೀಕೆಂಡ್ನಲ್ಲಿ ಚರ್ಚೆ ಆಗೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಸೀಕ್ರೆಟ್ ರೂಮ್ನಲ್ಲಿ ಇದ್ದಂತಹ ರಕ್ಷಿತಾ ಹಾಗೆ ಧ್ರುವಂತ್ ಅವರ ವಿಚಾರ. ಇದು ಕ್ಲಾಸ್ ಅನ್ನೋದಕ್ಕಿಂತ ಒಂದು ಸುದೀರ್ಘವಾಗಿ ಚರ್ಚೆ ಆಗ್ತಾ ಇದೆ. ಕಾರಣ ಅವರಿಬ್ಬರು ಮಾಡಿದಂತಹ ಅವರ ಒಂದು ಟಾಮ್ ಆ್ಯಂಡ್ ಜೆರಿ ಜಗಳ ಏನಿದೆ ಅದು ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಹೊರಗಡೆ ಕೂಡ ಧ್ರುವಂತ್ ಅವರ ಮೇಲಿನ ಅಭಿಪ್ರಾಯ ಕೂಡ ವೀಕ್ಷಕರಿಗೆ ಬದಲಾಗಿದೆ. ರಕ್ಷಿತಾ ಅವರ ಮೇಲಿನ ಅಭಿಪ್ರಾಯ ಕೂಡ ಬದಲಾಗಿದೆ, ಸಾಕಷ್ಟು ಬದಲಾಗಿದೆ. ಈ ರೀತಿಯಾಗಿ ಅವರ ಒಂದು ಸ್ಟ್ರಾಟಜಿಗಳಾಗಿರ್ಬೋದು, ಅವರು ಮಾಡಿದ್ದು, ಬಿಗ್ ಬಾಸ್ ಕೊಟ್ಟಂತಹ ಅವಕಾಶ ಆಗಿರ್ಬೋದು, ಅವರಿಗೆ ಗೆಸ್ ಮಾಡುವಂತಹ ಟಾಸ್ಕನ್ನು ಕೊಟ್ಟಿದ್ದು, ಇವೆಲ್ಲವೂ ಈ ವೀಕೆಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಹೈಲೈಟ್ ಆದಂತಹ ವಿಚಾರ. ಇನ್ನು ಟಾಸ್ಕ್ ವಿಚಾರವಾಗಿ ಒಂದು ಸುದೀರ್ಘ ಚರ್ಚೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇರೋದು ಅಂತ ಹೇಳಿದ್ರೆ, ನಿಲ್ಲೆ ಕಾವೇರಿ ಅನ್ನುವ ಟಾಸ್ಕನ್ನು ಬಿಗ್ ಬಾಸ್ ಕೊಟ್ಟಿದ್ರು. ಅಲ್ಲಿ ಯಾವ ರೀತಿಯಾಗಿ ಸ್ಪರ್ಧಿಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ರು ಅನ್ನೋದನ್ನು ಮತ್ತೆ ಬುಡಕ್ಕೆ ಹೋಗಿ ಅದನ್ನು ಒಂದು ಡಿಕೋಡ್ ಮಾಡುವಂತಹ ಒಂದು ಎಲ್ಲಿ ತಪ್ಪಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ವೀಕೆಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ. ಅದು ರಾಘು, ಅಶ್ವಿನಿ, ಚೈತ್ರ ಏನು ಟೀಮ್ ಇತ್ತು ಅವರು ಅರ್ಥ ಮಾಡ್ಕೊಂಡಂತಹ ರೀತಿ ಕಂಪ್ಲೀಟ್ಲಿ ರಾಂಗ್ ಇತ್ತು ಆ ಒಂದು ಟಾಸ್ಕಲ್ಲಿ. ಮತ್ತೊಂದು ಕಡೆ ಕಾವ್ಯ ಅವರ ತಂಡ ಕೂಡ ಇತ್ತು. ಇಲ್ಲಿ ಏನು ತಪ್ಪಾಯಿತು,
ಕೊನೆಯದಾಗಿ ರಾಶಿಕಾ ಅವರು ಡಿಸಿಷನ್ ಕೊಡೋದಕ್ಕೂ ಸಾಧ್ಯ ಆಗಲಿಲ್ಲ. ಇನ್ನು ಟಾಸ್ಕ್ನ ಮಧ್ಯದಲ್ಲಿ ಜಗಳ ಹೆಚ್ಚಾಗಿ ಆಯಿತು, ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡಿದ್ರು. ಖಂಡಿತವಾಗ್ಲೂ ಇದು ವೀಕೆಂಡ್ನಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರವೇ ಸರಿ. ಇದು ಕೂಡ ಹೈಲೈಟ್ ಆದಂತಹ ವಿಚಾರ. ಇನ್ನು ರಾಶಿಕಾ ಅವರ ಉಸ್ತುವಾರಿಯ ಬಗ್ಗೆ ಚರ್ಚೆ ಆಗಲೇಬೇಕು. ಕಾರಣ ಈ ವಾರದಲ್ಲಿ ಅವರು ಉಸ್ತುವಾರಿಯನ್ನು ನಿಭಾಯಿಸೋದ್ರಲ್ಲಿ ಅಷ್ಟಕ್ಕಷ್ಟೇ ಆಯಿತು. ಅದೇ ರೀತಿಯಲ್ಲಿ ಈ ಒಂದು ಸೀಸನ್ನಲ್ಲಿ ಕಂಪೇರ್ ಮಾಡಿದ್ರೆ ಉಸ್ತುವಾರಿ ತುಂಬ ಟಫ್ ಇತ್ತು ಈ ವಾರದಲ್ಲಿ. ಅದನ್ನು ಹಾಗೆ ನೋಡಿದ್ರೆ ರಾಶಿಕಾ ಅವರು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇದೊಂದು ವೀಕೆಂಡ್ ಚರ್ಚೆಯಲ್ಲಿ ಬರ್ತಾ ಇದೆ. ಇನ್ನುಳಿದಂತೆ ಕಾವ್ಯ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ. ಆ ಎಲ್ಲ ವಿಚಾರಗಳು ಚರ್ಚೆ ಆಗೋದಂತೂ ಖಂಡಿತ. ಇನ್ನೊಂದಷ್ಟು ಕಾಮಿಡಿ ಅಂತ ಹೇಳಿದ್ರೆ ಗಿಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ, ಅದ್ರ ಜೊತೆಗೆ ಧ್ರುವಂತ್ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಆಡಿದಂತಹ ವರ್ತನೆ, ಇವೆಲ್ಲವೂ ಕೂಡ ಈ ಒಂದು ವೀಕೆಂಡ್ ಪಂಚಾಯಿತಿಯ ಹೈಲೈಟ್ಸ್. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಯಾವ ಸ್ಪರ್ಧಿಗೆ ಕ್ಲಾಸ್ನ ಅಗತ್ಯ ಇದೆ, ಯಾವ ಸ್ಪರ್ಧಿಯ ವರ್ತನೆ ಈ ವಾರದಲ್ಲಿ ಕಳಪೆ ಆಗಿತ್ತು, ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ನ ಸ್ವೈಪ್ ಮಾಡಿ ಈ ವಿಡಿಯೋನ ಹೈಪ್ ಮಾಡಿ ನಮಗೆ ಬೆಂಬಲವನ್ನು ಕೊಡಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.